ಹಾಯ್ ಎವ್ರಿವನ್. ಮಾರ್ಕ್ಸ್ ಅಂತೂ ತುಂಬಾ ಕಡಿಮೆ ಒಳ್ಳೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಲ್ಲ. ಯು ಕ್ಯಾನ್ ಸ್ಕ್ರಾಲ್ ದಿಸ್ ವಿಡಿಯೋ. ಮಾಡಿಕೊಳ್ಳೇಬೇಕು, ನನ್ನ ಸ್ಕಿನ್ನು ನನಗೆ ಚೆನ್ನಾಗಿ ಕಾಣಲೇಬೇಕು ಅಂತ ಅನ್ನೋರು 100% ಅಲ್ಲ 1000% ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ಬ್ಲಾಗ್ಸ್. ತುಂಬ ದಿನ ಆಯಿತು ನಾನು ಫೇಸ್ ಪ್ಯಾಕ್ ಅದು ಇದು ರೆಮಿಡೀಸ್ ಹಾಕಿ ಕೇಳ್ತಾ ಇದ್ದೀರಾ ಯಾಕೆ ವಿಡಿಯೋಸ್ ಮಾಡ್ತಾಯಿಲ್ಲ ಅಂತ. ಅದು ಕೂಡ ಹೇಳಿದ್ದೀನಿ. ನನಗೆ ತುಂಬ ಕೆಲಸ, ತುಂಬ ಬ್ಯುಸಿಯಾಗಿದ್ದೀನಿ. ಸೊ ತುಂಬ ಅಂದರೆ ಈಗ ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಲಾಟ್ಸ್ ಆಫ್ ಚೇಂಜಸ್. ಅಂದರೆ ಪೋರ್ಸ್ ಟೈಟ್ ಆಗಿರೋ ಥರ, ಮಾರ್ಕ್ಸ್ ಅಂತೂ ತುಂಬಾ ಕಡಿಮೆ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಅದಕ್ಕೆಲ್ಲ ರೀಸನ್ ನಾನು ನಿಮಗೆ ಹೇಳ್ದಂಗೆ ಇಟ್ಸ್ ಒಂದೇ ಮಾಡ್ತಾ ಇರಲ್ಲ. ಐ ಯೂಸ್ ಟು ಡೂ ಅಂದರೆ ಒಂದೇ ಇನ್ ದ ಸೆನ್ಸ್ ಫೇಸ್ ಪ್ಯಾಕನ್ನು ಟ್ರೈ ಮಾಡ್ತಾ ಇರ್ತೀನಿ. ಹಾಗೆ ಒಳ್ಳೊಳ್ಳೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲದಕ್ಕೂ ಮೇನ್ ಇಂಗ್ರೀಡಿಯೆಂಟ್ ನಾನು ನಿಮಗೆ ಅದು ಮೇನ್ ಕೀ ಏನು ಅಂತಂದರೆ ವಿ ಶುಡ್ ಏನು ಹೇಳಿ ಬಿ ಇನ್ ಕನ್ಸಿಸ್ಟೆನ್ಸಿ. ನೀವು ಏನಾದರೂ ಮಾಡಿ 2 ದಿನ ಮಾಡಿಬಿಟ್ಟು ಏನೋ ರಿಸಲ್ಟ್ ಬರ್ತಾಯಿಲ್ಲ, 1 ವಾರ ಮಾಡಿಬಿಟ್ಟು ರಿಸಲ್ಟ್ ಬರ್ತಾಯಿಲ್ಲ ಅಂತಂದರೆ ಡೆಫಿನೆಟ್ಲಿ ನಿಮಗೆಲ್ಲ ಯು ಕ್ಯಾನ್ ಸ್ಕ್ರಾಲ್ ದಿಸ್ ವಿಡಿಯೋ. ತುಂಬ ಸಫರ್ ಮಾಡ್ತಾಯಿದ್ದೀನಿ ನಾನು. ನನ್ನ ಸ್ಕಿನ್ನಿಗೆ ಏನಾದರೂ ನನ್ನ ಸ್ಕಿನ್ನನ್ನು ನಾನು ಸರಿ ಮಾಡಿಕೊಳ್ಳೇಬೇಕು, ನನ್ನ ಸ್ಕಿನ್ನು ನನಗೆ ಚೆನ್ನಾಗಿ ಕಾಣಲೇಬೇಕು ಅಂತ ಅನ್ನೋರು ಕನ್ಸಿಸ್ಟೆನ್ಸಿಯಾಗಿ ಮಾಡಿ ಏನೇನೋ ಟ್ರೈ ಮಾಡಿರ್ತೀರ. ಲೈಕ್ ತುಂಬ ಅಂದರೆ ತುಂಬ ಹೋಮ್ ರೆಮಿಡೀಸ್ ಆಗಲಿ ಅಥವಾ ಏನು ಹಾಸ್ಪಿಟಲ್ಸು ಏನೋ ಹೋಗಿರೋದು, ಟ್ರೀಟ್ಮೆಂಟ್ಸು ಎಲ್ಲನೂ ಟ್ರೈ ಮಾಡಿರ್ತೀರ. ಬಟ್ ಏನಂತಂದರೆ ನಾನು ಹೇಳೋದನ್ನು ಟ್ರೈ ಮಾಡಿ. ನಾನು ಹಾಕೋ ಒಂದೊಂದು ಫೇಸ್ ಪ್ಯಾಕು ನಿಮಗೆ 100% ಅಲ್ಲ 1000% ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗತ್ತೆ. ಇದಕ್ಕೆ ನಾನೇ ಗ್ಯಾರಂಟಿ. ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ ನಿಜವಾಗ್ಲೂ ಎಷ್ಟು ಹಾಳಾಗಿತ್ತು ಆ್ಯಂಡ್ ಈಗ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತಂದ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು. ಈವನ್ ಐ ಆಮ್ ಗೆಟಿಂಗ್ ಸೋ ಮೆನಿ ಕಾಂಪ್ಲಿಮೆಂಟ್ಸ್. ಏನು ಗೊತ್ತಾ, ಸೀರಿಯಸ್ಲಿ ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ. ಐ ವಾಸ್ ಲೈಕ್ ಏನು ಬಟ್ಟೆ ಒಂದು ಚೆನ್ನಾಗಿ ಹಾಕ್ಕೊಂಡ್ರೆ ಸಾಕ, ಮುಖ ಚೆನ್ನಾಗಿರಬಾರ್ದ ಅನ್ನೋ ಫೀಲು ನನಗೆ ಯಾವಾಗ್ಲೂ. ಏನಪ್ಪ ಮಾಡೋದು, ಏನು ನನಗೆ ಈ ಥರ ಆಗ್ತಾಯಿದೆ ಅಂತಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೋತಾ ಇದ್ದೆ. ತುಂಬ ಎಷ್ಟೋ ಸಲ ತುಂಬ ಹತ್ತಿದ್ದೀನಿ. ಈವನ್ ನನ್ನ ಹತ್ರ ಎಷ್ಟೋ ಜನ ಕಾಲ್ ಮಾಡಿ ಹೇಳಿದ್ದಾರೆ, ನನಗೆ ಫಂಕ್ಷನ್ಗಳಿಗೆ ಹೋಗೋಕ್ಕಾಗ್ತಾಯಿಲ್ಲ, ನನಗೆ ಬೇಜಾರಾಗತ್ತೆ ಅಂತೆಲ್ಲನೂ. ಐ ವಾಸ್ ಲೈಕ್ ನಾನು ಅದೇ ಸಿಚುವೇಶನಲ್ಲೇ ಸಫರ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ. ಈವನ್ ರೀಸೆಂಟಾಗಿ ನಾನು ನಿಮಗೆ ಒಂದು ವಿಡಿಯೋ ಹಾಕಿದ್ದೆ, ನನಗೆ ಊರಿಗೆ ಹೋದರೆ ಆಗಲ್ಲ, ಅಂದರೆ ನಮ್ಮೂರಿಗೆ ಹೋದರೆ ಆಗಲ್ಲ. ಅದು ಏನು ಅಂತ ಗೊತ್ತಿಲ್ಲ, ವೆದರ್ ನನಗೆ ಅಲ್ಲಿ ವೆದರ್ ಸೆಟ್ ಆಗ್ತಿಲ್ವಾ ಏನಂತ ಗೊತ್ತಿಲ್ಲ. ನಾನು ಊರಿಗೆ ಹೋಗಿ ನಾನು ಎಲ್ಲೂ ಬಿಸಿಲಿಗೆ ಹೋಗಿಲ್ಲ ಅಂತಂದರೂ ಕೂಡ ನನಗದು ಸೆಟ್ ಆಗ್ತಿಲ್ಲ, ಏನಂತ ಗೊತ್ತಿಲ್ಲ. ನನಗಿಲ್ಲಿ ಫೇಸ್ ತುಂಬ ಚೆನ್ನಾಗಿರುತ್ತೆ, ಬಟ್ ಊರಿಗೆ ಹೋದರೆ ನನಗೆ ಅದು ಇಮ್ಮಿಡಿಯೇಟ್ ನನಗೆ ಡಾರ್ಕಾಗಿ ಕಾಣಿಸುತ್ತೆ. ನೋಡೋರೆಲ್ಲ ಕೇಳ್ತಾರೆ, ಓ ಏನಾಯಿತು ನಿನಗೆ ಅಂತಂದ್ಬಿಟ್ಟು. ಅಗೇನ್ ಐ ವಾಸ್ ಲೈಕ್ ಅಪ್ಪ ಅನ್ನೋ ಥರ ಆಗ್ಬಿಡುತ್ತೆ ನನಗೆ. ಸೊ ಅದೆಲ್ಲ ಇದಾಗಿ ಅಂದರೆ ನನ್ನ ಸ್ಕಿನ್ನನ್ನು ನೋಡಿದ ತಕ್ಷಣ ಸೆನ್ಸಿಟಿವ್. ಅದೇ ನಾನು ನಿಮ್ಗೆ ಹೇಳ್ದಂಗೆ ಕೆಮಿಕಲ್ ಪೀಲ್ಸು ಅದೆಲ್ಲ ಮಾಡಿಸಿ, ಆಮೇಲೆ ನಾನು ನಿಮ್ಗೆ ತುಂಬ ಹೇಳಿದ್ದೀನಿ ನಾನು ಏನೇನೋ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡಿಸಿದ್ದೀನಿ ಅಂತ. ಅದೆಲ್ಲ ಮಾಡಿಸಿ
ಎಲ್ಲರೂ ಅಂದರೆ ನನ್ನ ಸ್ಕಿನ್ ನೋಡಿದ್ರೆ ಸಾಕು ಸೆನ್ಸಿಟಿವು, ಇದು ಅಂದರೆ ತುಂಬ ಇವಾಗ ಜೀವನೇ ಇಲ್ಲದೆ ಇರೋ ಥರ ಅಂತಾರೆ ಗೊತ್ತಾ, ಆ ಥರ ಆಗಿತ್ತು ನನ್ನ ಸ್ಕಿನ್ನು. ಬಟ್ ಇವಾಗ ಐ ಆಮ್ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ಕೇಳ್ತಾರೆ ನನಗೆ, ವಾವ್ ನಿಮ್ಮ ಸ್ಕಿನ್ಗೆ ಏನು ಮಾಡ್ತಾಯಿದ್ದೀರಾ, ನೋಟಿಸ್ ಮಾಡ್ತಾಯಿದ್ದಾರೆ ನನ್ನನ್ನು, ಏನು ಮಾಡ್ತಾಯಿದ್ದೀರಾ, ನಿಮ್ಮ ಸ್ಕಿನ್ ಗ್ಲೋ ಆಗ್ತಾಯಿದೆ ಅಂತ ಅಂದ್ಬಿಟ್ಟು, ಬಿಕಾಸ್ ಆಫ್ ಆಲ್ ದಿಸ್ ಹೋಮ್ ರೆಮಿಡೀಸ್ ಆ್ಯಂಡ್ ಇಂಟೇಕ್. ಯಾವಾಗ್ಲೂ ಈಗ ತುಂಬ ಅಂದರೆ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ ಇಂಟೇಕಲ್ಲಿ. ಕೇರ್ಲೆಸ್ ಆಗಿರೋದು, ಅಂದರೆ ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ, ಸ್ವೀಟ್ಸನ್ನು ಕಡಿಮೆ ಮಾಡಿದ್ದೀನಿ. ಆ್ಯಂಡ್ ನಾನು ಜಂಕ್ ಫುಡ್ಸ್ ಎಲ್ಲ ತಿನ್ನೋದೇ ಇಲ್ಲ ಇನ್ ದ ಸೆನ್ಸ್, ಯಾವಾಗಲೂ ತುಂಬ ರೇರು ಜಂಕ್ ಫುಡ್ಸ್ ತಿನ್ನೋದು. ಆ್ಯಂಡ್ ಇಂಟೇಕ್ ಅಂತ ಬಂದಾಗ ಸ್ವಲ್ಪ ಸಪ್ಲಿಮೆಂಟ್ಸ್ ಲೈಕ್ ನನಗೆ ನಾನು ನಿಮಗೆ ಹೇಳ್ದಂಗೆ B12 ಡೆಫಿಷಿಯನ್ಸಿಯಿಂದನೂ ಪಿಗ್ಮೆಂಟೇಷನ್ ಹೋಗಲ್ಲ. ಅಂದರೆ ಲಿವರ್ ಕೆಟ್ಟೋಗಿದ್ರೆ, ಲೈಕ್ ಲಿವರ್ ಅನ್ಹೆಲ್ದಿ ಆಗಿದ್ದರೂ ಕೂಡ ಪಿಗ್ಮೆಂಟೇಷನ್ ಆಗುತ್ತೆ. ತುಂಬ ಸ್ಟ್ರೆಸ್ಸಿಂದ ಕೂಡ ಪಿಗ್ಮೆಂಟೇಷನ್ ಆಗುತ್ತೆ. ನೀವು ಟಾಪಿಕಲ್ ಅಪ್ಲಿಕೇಶನ್, ನಾನು ಹೇಳಿದ ಹೋಮ್ ರೆಮಿಡೀಸ್ ಎಲ್ಲ ಮಾಡ್ತಾಯಿದ್ದೀನಿ, ನಾನು ಅದು ಮಾಡ್ತಾಯಿದ್ದೀನಿ ಇದು ಮಾಡ್ತಾಯಿದ್ದೀನಿ ಅಂತಂದರೂ ಕೂಡ ಹೋಗಲ್ಲ. ಯಾವಾಗ್ಲೂ ಪಿಗ್ಮೆಂಟೇಷನ್ ಟಾಪಿಕಲ್ ಅಪ್ಲಿಕೇಶನಿಂದ ಮಾತ್ರನೇ ಹೋಗಲ್ಲ. ಇಂಟೇಕು ಕೂಡ ಚೆನ್ನಾಗಿರಬೇಕು ಅಂತ ನಾನು ನಿಮಗೆ ಬಿಗಿನಿಂಗಿಂದ ಹೇಳ್ಕೊಂಬರ್ತಾಯಿದ್ದೀನಿ. ನಾನು ಅದೆಲ್ಲ ಸರಿ ಮಾಡ್ಕೊತಾ ಇದ್ದೀನಿ. ಬಟ್ ಎಸ್, ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನಿಜವಾಗ್ಲೂ ನಿಮಗೆ ತುಂಬ ವರ್ಷದಿಂದ ಪಿಗ್ಮೆಂಟೇಷನ್ ಹೋಗ್ತಿಲ್ಲ, ನಾನು ಏನು ಮಾಡಿದ್ರೂ ನನಗದು ಕಡಿಮೆ ಆಗ್ತಿಲ್ಲ ಅಂತನ್ನೋರು ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸಿ, ಲಿವರ್ದು ಟೆಸ್ಟ್ ನೋಡ್ಕೊಳ್ಳಿ. ಆಮೇಲೆ ಏನದು ವಿಟಮಿನ್ಸ್ ಡೆಫಿಷಿಯನ್ಸಿ ಇದ್ದರು, ನಾನು ಹೇಳ್ದಂಗೆ B12 ಡೆಫಿಷಿಯನ್ಸಿಯಿಂದ ಕೂಡ ನಿಮಗೆ ಪಿಗ್ಮೆಂಟೇಷನ್ ಹೋಗಲ್ಲ. ಅದೆಲ್ಲ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ. ಅದೆಲ್ಲ ಟೆಸ್ಟ್ ಮಾಡಿಕೊಂಡು ಅದಕ್ಕೆ ಏನು ಮಾಡಬೇಕು, ಒಳಗಡೆ ನಮ್ಮ ಬಾಡಿ ಒಳಗಡೆ ಅಂದರೆ ಹೆಲ್ದಿಯಾಗಿದ್ದರೆ ಅದು ನಮ್ಮ ಸ್ಕಿನ್ನಲ್ಲಿ ಗೊತ್ತಾಗುತ್ತೆ ಅನ್ನೋದು 1000% ನಿಜ. ಅದನ್ನು ಸರಿ ಮಾಡ್ಕೊಳ್ಳಿ. 100%, 110% ಸರಿ ಹೋಗುತ್ತೆ. ಸೊ ಎಸ್, ಇವತ್ತಿನ ಫೇಸ್ ಪ್ಯಾಕ್ ಬಂದು ನಿಮಗೆ ನನ್ನ ಫೇಸು ತುಂಬ ಡಲ್ ಆಗ್ತಾಯಿದೆ, ಅಂದರೆ ಸ್ವಲ್ಪ ಓಪನ್ ಪೋಸ್ ಎಲ್ಲ ಜಾಸ್ತಿ ಆಗ್ತಾಯಿದೆ, ನನಗೆ ಟೈಟ್ನಿಂಗ್ ಆಗಿ ಬ್ರೈಟ್ನಿಂಗ್ ಆಗಿ ಕಾಣಬೇಕು ನನ್ನ ಫೇಸು ಅಂತ ಅನ್ನೋರಿಗೆ ಈ ವಿಡಿಯೋ. ಇದು ಆ್ಯಕ್ಚುಲಿ ಫೇಸ್ ಟೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಪ್ಯಾಕು. ಇದನ್ನು ನೀವು ವೀಕ್ಲಿ ಒಂದು 2 to 3 ಟೈಮ್ಸ್ ಅಪ್ಲೈ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮಾಡ್ಕೊಳ್ಳೋದು ಅಷ್ಟೇ ತುಂಬ ಈಸಿ. ಆ್ಯಂಡ್ ಏನಾದರೂ ಒಂದು ಫಂಕ್ಷನ್ಸ್ಗೆ ಹೋಗಬೇಕು, ನನಗೆ ಪಾರ್ಲರ್ಗೆ ಹೋಗೋಷ್ಟು ನನಗೆ ಟೈಮ್ ಇಲ್ಲ, ಸಲೂನಲ್ಲಿ ಹೋಗಿ ನನಗೆ ಫೇಶಿಯಲ್ ಮಾಡ್ಕೊಳ್ಳೋ ಅಷ್ಟು ನನಗೆ ಟೈಮ್ ಇಲ್ಲ ಅಂತನ್ನೋರು, ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ದಿಸ್ ರೆಮಿಡಿ. ಜಸ್ಟ್ ಒಂದು 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಮನೆಯಲ್ಲೇ ಇರುತ್ತೆ ಆಲ್ಮೋಸ್ಟ್. ಆ್ಯಂಡ್ ನಾಟ್ ಸೋ ಎಕ್ಸ್ಪೆನ್ಸಿವ್. ಫೇಶಿಯಲ್ ಇವಾಗ ನಾವು ಸಲೂನ್ಗೆ ಹೋಗಿ ಮಾಡಿಸೋಷ್ಟು ಇಟ್ಸ್ ನಾಟ್ ಆನ್ ಎಕ್ಸ್ಪೆನ್ಸಿವ್. ತುಂಬ 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 ಅಫೋರ್ಡೆಬಲ್. ಒಂದು 10 ರೂಪೀಸಲ್ಲಿ, ಅಂದರೆ ಇದ್ರ ಖರ್ಚು ಒಂದು 10-15 ರೂಪೀಸ್ ಅಷ್ಟೇ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ತುಂಬ ಚೆನ್ನಾಗಿ ಫೇಸ್ ಟೈಟ್ ಆಗುತ್ತೆ, ಬ್ರೈಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದೇ ಯೂಸ್ಗೆಲ್ಲ ಆಗಲ್ಲ. ಒಂದು ಏನಂತಾರೆ, ಟೆಂಪ್ರರಿಯಾಗಿ ಇನ್ಸ್ಟೆಂಟಾಗಿ, ಅದೇ ಹೇಳಿದೆ ಅಲ್ವ, ಇವತ್ತು ನಾನು ಫಂಕ್ಷನ್ಗೆ ಹೋಗಬೇಕು, ಇವತ್ತು ನನಗೇನೋ ಫೇಸ್ ಸ್ವಲ್ಪ ಡಲ್ಲಾಗಿ ಕಾಣ್ತಾ ಇದೆ, ಏನೋ ಸ್ವಲ್ಪ ಬ್ರೈಟ್ನೆಸ್ ಇಲ್ಲ ಅನ್ನೋರು ಕೂಡ ಆ ಥರ ಅಂದರೆ ಆ ಥರ ಇಮ್ಮಿಡಿಯೇಟ್ ಒಂದು ಟೆಂಪ್ರರಿ ಗ್ಲೋಗೆ ಟ್ರೈ ಮಾಡ್ಬೋದು. ಬಟ್ ಪರ್ಮನೆಂಟಾಗಿ ಬೇಕು ಅಂತಂದರೆ ವಾರದಲ್ಲಿ ಒಂದು 2 ದಿನ 3 ದಿನ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಬನ್ನಿ ಹೇಗೆ ಮಾಡೋದು. ಮೊದಲಿಗೆ ಒಂದು ಗಾಜಿನ ಬೌಲ್ ತೊಗೊಳ್ಳಿ, ಒಂದು ಬೌಲ್ ತೊಗೊಳ್ಳಿ. ಆ ಬೌಲಲ್ಲಿ 1-2 ಸ್ಪೂನಷ್ಟು ಮಿಲ್ಕ್ ಪೌಡರ್, ಅಂದರೆ ಡ್ರೈ ಮಿಲ್ಕ್ ಪೌಡರ್ ಅಂತಾರಲ್ಲ ಅದು, ಅಮೂಲ್ ಬ್ರ್ಯಾಂಡದ್ದು ಸಿಗುತ್ತೆ. ಸೊ ಜಸ್ಟ್ 10 ರೂಪೀಸ್ಗೆಲ್ಲ ಸಿಕ್ಬಿಡತ್ತೆ ನಿಮಗೆ, ನಾಟ್ ಸೋ ಎಕ್ಸ್ಪೆನ್ಸಿವ್. ಹಾಲಿನ ಪುಡಿನ 2 ಸ್ಪೂನ್ ತೊಗೊಳ್ಳಿ. ಇದಕ್ಕೆ ನಾನು 1 ಸ್ಪೂನಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ 1 ಸ್ಪೂನ್, 2 ಸ್ಪೂನ್ ಹಾಲಿನ ಪುಡಿಗೆ 1 ಸ್ಪೂನಷ್ಟು ಸಕ್ಕರೆ ಪುಡಿ. ಸೊ ಇಷ್ಟೇ ನಮ್ಮ ಫೇಸ್ ಪ್ಯಾಕಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟು. ಈ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ ನಮ್ಮ ಫೇಸನ್ನು ಟೈಟ್ ಮಾಡುತ್ತೆ, ಬ್ರೈಟ್ ಮಾಡುತ್ತೆ ಆ್ಯಂಡ್ ಸಲೂನ್ ಲೈಕ್ ಫೇಶಿಯಲ್ ಗ್ಲೋ ಕೊಡುತ್ತೆ. ಸೊ ಇದನ್ನು ನಾವು
ಜಸ್ಟ್ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಎಷ್ಟು ಈಸಿ ಅಲ್ಲ. ಸೊ ಎಸ್, ಇದನ್ನು ನೀಟಾಗಿ ಅಪ್ಲೈ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ಟರೆ ಡ್ರೈ ಆಗಿಬಿಡತ್ತೆ. ಸೊ ಡ್ರೈ ಆದಮೇಲೆ ಲೈಟಾಗಿ ನೀವೊಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಲೈಟಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳಿ ಆ್ಯಂಡ್ ವಾಶ್ ಮಾಡಿ. ತುಂಬ ಚೆನ್ನಾಗಿ ಸ್ಕಿನ್ನು ಟೈಟಾಗಿರೋ ಫೀಲ್ ಆಗುತ್ತೆ ಆ್ಯಂಡ್ ಬ್ರೈಟಾಗಿ ಕಾಣುತ್ತೆ, ಒಂಥರ ಶೈನಿಂಗ್ ಥರ ಕಾಣುತ್ತೆ. ಸೊ ಎಸ್, 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಳೋಣ. ಸೊ 10 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಕಾಣುತ್ತೆ ಅಂತಂದ್ಬಿಟ್ಟು. ನಾನು ಯಾವುದೇ ಫಿಲ್ಟರ್ ಆಗಲಿ ಅಥವಾ ಎಡಿಟ್ ಆಗಲಿ ಏನೂ ಮಾಡ್ಕೊಂಡಿಲ್ಲ. ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರಿಗೆಲ್ಲ ಇನ್ಸ್ಟೆಂಟಾಗಿ ಫೇಸ್ ಟೈಟ್ ಬ್ರೈಟ್ ಆಗಬೇಕು, ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು, ನನಗೆ ಸಲೂನ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಪರ್ಮನೆಂಟಾಗಿ ಇದೇ ಥರ ಗ್ಲೋ ಬೇಕು ಅಂತಂದರೆ ಕಂಟಿನ್ಯೂಸಾಗಿ ವಾರದಲ್ಲಿ ಒಂದು 2-3 ಡೇಸನ್ನು ನೀವು ಮಾಡ್ಕೋಬೋದು ಈ ಫೇಸ್ ಪ್ಯಾಕ್ ರೆಮಿಡೀಸ್ನ. ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿ ಬ್ರೈಟ್ ಆಗುತ್ತೆ, ಟೈಟ್ ಆಗುತ್ತೆ ಆ್ಯಂಡ್ ಗ್ಲೋ ಕೂಡ ಬರುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ವಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.